ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರದ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ತುಂಬ ಬೇಗನೆ ಎದ್ದಿದ್ದೆ. ಬೇಗ ಎದ್ದು ರಾಗಿ ಮಾಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ರಾಗಿ ಮಾಲ್ಟನ್ನು ಮಾಡೋಕ್ಕೆ ಇಡ್ತಾಯಿದ್ದೀನಿ. ರಾತ್ರಿ ಮಾಡಿಟ್ಟಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಬೇಗ ಮಾಡ್ತಾಯಿದ್ದೀನಿ. ಬಿಸಿ ಇದ್ದರೆ ಕುಡಿಯೋಕ್ಕಾಗೋದಿಲ್ಲ, ತಣ್ಣಗಾಗಬೇಕು. ಆ ಕಾರಣಕ್ಕೋಸ್ಕರ ಬೇಗ ಮಾಡಿಟ್ಟು ಆಮೇಲೆ ಬಾಗಿಲು ಕಸ ಗುಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಇವತ್ತು ಬೆಣ್ಣೆ ಕರಗಿಸ್ಬೇಕು. ಬೆಣ್ಣೆ ಕರಗಿಸೋದಕ್ಕೆ ನಾನು ಹೇಗೆ ಸಿಂಪಲ್ಲಾಗಿ ಹೇಗೆ ಕರಗಿಸ್ತೀನಿ ಅದನ್ನು ಸಹ ಶೇರ್ ಮಾಡಿದ್ದೀನಿ. ಜೊತೆಗೆ ಹೀರೆಕಾಯಿ ಸಾಂಬಾರು ಸಿಂಪಲ್ ಆಗಿರೋ ರೆಸಿಪಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಸಾಲನೇ ಮಸಾಲ ಹಾಕಿರೋರಿಗಿಂತ ಹೆಚ್ಚಾಗಿ ಟೇಸ್ಟ್ ಕೊಡುವಂತಹ ಹೀರೆಕಾಯಿ ಸಾಂಬಾರು ತುಂಬ ಅಂದರೆ ತುಂಬ ಚೆಂದ. ಮುದ್ದೆಗೂ ಚೆಂದ, ರೈಸ್ಗೂ ಚೆಂದ. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಹಾಳ್ವಿ ಬೀಜ, ಚಿಯಾ ಸೀಡ್ಸು ಎಲ್ಲನೂ ನೆನೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬಾ ಥ್ಯಾಂಕ್ಸ್. ಏನು ಗೊತ್ತಾ, ನನ್ನ ವಿಡಿಯೋಗೆ ನಾನು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತಲ್ಲ, ಆ ಪ್ರಶ್ನೆನ ಕಮೆಂಟ್ ರೂಪದಲ್ಲಿ ನನ್ನ ತಲುಪಿಸ್ತೀರಲ್ವ, ನನಗದೇ ಒಂದು ಖುಷಿ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. 5K 6K 10K ಆ ಥರ ನನ್ನ ವೀಡಿಯೋ ಅಥವಾ 4K ಆ ಥರ ಏನು ಓಡದೇ ಇದ್ರೂ ಪರವಾಗಿಲ್ಲ, ಇರೋ 4 ಜನ ಆದರೂ ನೋಡ್ತಾರಲ್ಲ, ಖುಷಿಯಿಂದ ಕಮೆಂಟ್ ಹಾಕ್ತಾರಲ್ಲ ಅನ್ನೋ ಒಂದು ಖುಷಿ ಅಂತೂ ಖಂಡಿತ ಇದ್ದೇ ಇದೆ. ಹಾಗೆ ನೆನ್ನೆ ಕೇಳಿದ್ರಿ ವನದುರ್ಗಾ ದೇವಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ. ಅದಕ್ಕೇನು ದೊಡ್ಡ ಇದೇನಲ್ಲ, ಮಂಗಳೂರು BC ರೋಡಲ್ಲಿ ಇಳ್ಕೊಂಡ್ರೆ ಅಲ್ಲಿ ಯಾರನ್ನಾದರೂ ಕೇಳಿ, ಪೊಳಲಿ ಹೋಗುವಂಥ ಬಸ್ಸು, ಪ್ರೈವೇಟ್ ಬಸ್ಗಳು ಬರುತ್ತೆ, ಗೌರ್ನಮೆಂಟ್ ಬಸ್ಗಳು ಬರುತ್ತೆ, ಆಟೋಗಳು ಹೋಗುತ್ತೆ. ಆ ಒಂದು ಆಟೋಗೆ ನೀವು ಹತ್ತಿದ್ರೆ ಸಾಕು, 10 ರೂಪಾಯಿ ತೊಗೊಳ್ತಾರೆ. ಅಲ್ಲಿಂದ ದೇವಸ್ಥಾನದ ಬಾಗಿಲಲ್ಲೇ ಬಿಡ್ತಾರೆ, ನೀವು ಹೋಗ್ಬೋದು. ವೆಹಿಕಲಲ್ಲಿ ಹೋದ್ರೂ ಅಷ್ಟೇ. ಪೊಳಲಿ ರಾಜರಾಜೇಶ್ವರಿ ಆರ್ಚ್ ಬರುತ್ತೆ ದೊಡ್ಡದು, ಆ ಆರ್ಚ್ ಒಳಗಡೆಯಿಂದ ಸ್ವಲ್ಪ ದೂರ ಹೋದರೆ ಸಾಕು. ಅಲ್ಲಿ ಯಾರಾದ್ರೂ ಕೇಳಿದ್ರೆ ಖಂಡಿತ ವನದುರ್ಗಮ್ಮ ಟೆಂಪಲ್ಲು ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಭಯ ಆಯಿತು, ಫೋಟೋ ಎಲ್ಲ ವಿಡಿಯೋ ಎಲ್ಲ ತೆಗೆದಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಭಯ ಆಯಿತು. ಆಮೇಲೆ ಹೊರಡಿ ಬರಬೇಕಾದ್ರೆ ಅವ್ರು ಹೇಳಿದರು, ಹೊರಗಡೆಯಿಂದ ನೀವು ಬೇಕಾದರೆ ನೀವು ವಿಡಿಯೋನ ಮಾಡ್ಕೊಳ್ಳಿ, ಒಳಗಡೆ ಬಾವಿ ಆಗಿರ್ಬೋದು, ಅಮ್ಮನವರ ಒಂದು ವಿಗ್ರಹಗಳಾಗಿರ್ಬೋದು, ಮೂಲ ಸ್ಥಾನನ ತೆಗೆಯೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದರು. ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ನೆಕ್ಸ್ಟು ಅಮಾವಾಸ್ಯೆಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದಾಗ ಖಂಡಿತ ವಿಡಿಯೋ, ಹೊರಗಡೆ ಏನೇನಿದೆ, ಗೋಶಾಲೆ ಇದೆ, ಏನಿದೆ ನನ್ನ ಕೈಲಿ ಏನು ತೋರ್ಸೋಕ್ಕಾಗುತ್ತೋ ಅದನ್ನೆಲ್ಲನೂ ಸಹ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇನ್ನು ಇರೋದು ವಿಚಾರನ ನಿಮಗೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಹೋಗಬೇಕಾದ್ರೆ ಒಂದು ಜೊತೆ ಬಟ್ಟೆನ ಎಕ್ಸ್ಟ್ರಾ ತೊಗೊಂಡೋಗಿರಿ. ಮೈ ಒರೆಸೋ ಬಟ್ಟೆ ಆಗಿರ್ಬೋದು, ಬಾಚಣಿಗೆ ಆಗಿರ್ಬೋದು, ಹಣೆವೇನು ಮೇಕಪ್ ಐಟಮ್ ತೊಗೊಂಡೋಗ್ತೀರಾ ಅದನ್ನು ತೊಗೊಂಡೋಗಿರಿ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಸ್ಟಿಕ್ಕರ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ. ಆಮೇಲೆ ಬಟ್ಟೆ ಎಲ್ಲ ಬದಲಾಯಿಸ್ಬೇಕಲ್ವ, ಆ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ, ನಿಮ್ದು ಏನು ಮೇಕಪ್ ಐಟಮ್ ಇರುತ್ತೆ ತೊಗೊಂಡೋಗಿ. ಅಲ್ಲಿಗೆ ಬಂದಮೇಲೆ ಇದು ನನ್ನ ಅನುಭವ, ಎಲ್ಲರೂ ಅದೇ ಥರ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಏಕೆಂದರೆ ನನ್ನ ಮನೆಯಲ್ಲಿ ಅವ್ವ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಅದೇ ಒಂದು ಮಾತನ್ನು ಹೇಳಿದರು. ನೀರು ಹಾಕಿಸ್ಕೊಂಡ್ಮೇಲೆ ನೆಟ್ಟಗೆ ಮನೆಗೆ ಬರಬೇಕು, ಅಲ್ಲಿ ಇಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗಬಾರ್ದು. ನಮ್ಮ ಮೈಲಿರೋಂಥ ನೆಗೆಟಿವ್ ಎನರ್ಜಿ ಹೋಗಿ, ಅಮ್ಮ ನಮಗೆ ಪಾಸಿಟಿವ್ನ ಕೊಟ್ಟಿರ್ತಾಳೆ. ಆ ನೆಗೆಟಿವ್ ಎನರ್ಜಿ ಹೋದಾಗ ನಮ್ಮ ದೇಹದಲ್ಲಿ ಏನೂ ಸಹ ಇರೋದಿಲ್ಲ. ನನಗೆ ನಿಜವಾಗಿಯೂ ಎಷ್ಟೋ ವರ್ಷಗಳಾಗಿದೆ ಊಟ ಮಾಡಿ, ನಾನು ನಿಲ್ಲಕ್ಕಾಗ್ತಾಯಿಲ್ಲ, ತೂರಾಡ್ತಾ ಇದೆ. ಅಯ್ಯೋ ಎಲ್ಲಾದರೂ ಬಿಟ್ಬಿಟ್ರಪ್ಪ, ಮಲ್ಕೊಂಬಿಡ್ತೀನಿ ಇಲ್ಲಿ, ಆಮೇಲೆ 4 ಗಂಟೆ ಮೇಲೆ ಎದ್ದೋಗ್ತೀನಿ ನಾನು ಊರಿಗೆ ಅನ್ನಂಗೆ ಆಗಿಬಿಟ್ಟಿತ್ತು ನನಗೆ. ಪ್ರಸಾದನ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಆದರೂ ನನಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ, ಆ ಥರ ಆಗ್ತಾಯಿತ್ತು. ನನ್ನ ತಲೆ ಒಳಗಡೆ ಅಷ್ಟು ಸುಲಭ ಬರಲಿಲ್ಲ ಅದು. ಅದಕ್ಕಿರಬಹುದೇನೋ ಅಂತ ಬರಲಿಲ್ಲ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಹೆಜ್ಜೆ ಇಡೋಕ್ಕೂ ಆಗ್ತಾಯಿಲ್ಲ ನನಗೆ. ಆಮೇಲೆ ಜೊತೆಗೆ ಏನಂತಂದರೆ, ಜೊತೆಲಿರೋರು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಒಂದು ಮಾತು ಅಂದಿದ್ದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಇಲ್ಲಾಂದರೆ ಖಂಡಿತ ಹೋಗ್ತಿರಲಿಲ್ಲ, ನಾನು ಡೈರೆಕ್ಟಾಗಿ ಮನೆಗೆ ಬರ್ತಿದ್ದೆ. ನಾನು ಸಾಮಾನ್ಯವಾಗಿ ಜೊತೆಯಲ್ಲಿ ಎಲ್ಲೂ ಹೋಗೋದಿಲ್ಲ, ನನಗೆ ಪ್ರೈವೇಸಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಜೊತೆಯಲ್ಲಿ ಹೋಗೋದಿಲ್ಲ. ಸಿಂಗಲಾಗಿ ಮಕ್ಕಳ ಜೊತೆಯಲ್ಲೇ ಜಾಸ್ತಿ ಹೋಗೋದು, ಸಿಂಗಲಾಗೂ ಹೋಗೋಲ್ಲ. ಮಕ್ಕಳು ಯಜಮಾನ್ರ ಜೊತೆಯಲ್ಲಿ ಹೊರಗಡೆ ಹೋಗೋದು, ಆ ಥರ ನಮ್ಮದು. ನಮ್ಗೆ ಇಷ್ಟ ಬಂದದ ಕಡೆ ನಾವು ಹೋಗ್ಬೋದು, ನಮ್ಗೆ ಬೇಡ ಅಂತಂದರೆ ನಾವು ವಾಪಸ್ ಬರ್ಬೋದು. ನಾಳೆ ದಿನ ಇವರಿಂದ ಹೋಗಲಿಲ್ಲ ಅನ್ನೋ ಮಾತುಗಳೆಲ್ಲ ಬರುತ್ತೆ, ಅವೆಲ್ಲನೂ ಸಹ ಅವಾಯ್ಡ್ ಮಾಡ್ಬೋದು. ಅದು ಅನುಭವ ಆಗಿದೆ ನನಗೆ. ಆ ಕಾರಣಕ್ಕೋಸ್ಕರ ನನಗೆ ಅವ್ರು ಹೇಳಿದ್ರಲ್ಲ ಅಂತ ಹೋದೆ. ಸಿಕ್ಕಾಬಟ್ಟೆ ನರಳಾಡ್ಬಿಟ್ಟಿದ್ದೀನಿ ನಿಮ್ಮ ಹತ್ರ. ಎಷ್ಟು ನರಳಾಡಿದ್ದೀನಿ ಅಂತಂದರೆ,
ನನಗೆ ಒಂದೊಂದು ಹೆಜ್ಜೆನೂ ಸಹ ಇಡೋಕ್ಕಾಗ್ತಾ ಇಲ್ಲ. ಏನೋ ತುಂಬ ಒಂದು 10 ಮೈಲಿ ಇದೆಯೇನೋ ಬಸ್ ಸ್ಟ್ಯಾಂಡಿಂದ ಅದ ಒಂದು ಮಂಜುನಾಥ ಸ್ವಾಮಿ ಟೆಂಪಲ್ಲು. ಇಷ್ಟೊಂದು ದೂರ ನಡಿಬೇಕಾ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು, "ಯಾಕೆ ಇಷ್ಟೊಂದು ನರಳಾಡ್ತಾ ಇದೀಯ? ನನಗಿನ್ನ ಫಾಸ್ಟಾಗಿ ಹೋಗಿ ಅಲ್ಲೇ ದೇವಸ್ಥಾನದ ಹತ್ರ ಇರ್ತಿದ್ದೆ. ಏನಾಗಿದೆ ನಿನಗೆ?" ಅಂತ. ಬಟ್ ಅವ್ರ ತಲೆಗೂ ಹೋಗಿಲ್ಲ, ನನ್ನ ತಲೆಗೂ ಹೋಗಿಲ್ಲ. ಮನೆಗೆ ಬಂದ ಮೇಲೆ ಅವ್ವ ಅದನ್ನೇ ಹೇಳಿದ್ದು. "ಹೋದ ಮೇಲೆ ಮರ್ಯಾದೆಯಿಂದ ನೀನು ಬರಬೇಕಾಗಿತ್ತು. ನೀ ತುಂಬ ತಪ್ಪು ಮಾಡಿದೆ ಮಗ" ಅಂದರು. "ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಆ ಥರ ಮಾಡೋದಿಲ್ಲ ಅವ್ವ. ದೇವಸ್ಥಾನಕ್ಕೆ ಹೋಗಿ ನೀರು ಹಾಕಿಸ್ಕೊಂಡು ಅಲ್ಲಿ ಪ್ರಸಾದ ಸೇವನೆ ಮಾಡಿದ್ಮೇಲೆ ಡೈರೆಕ್ಟಾಗಿ ನಾನು ಮನೆಗೆ ಬರ್ತೀನಿ" ಅಂತ ಹೇಳಿದೆ. ಆಮೇಲೆ ನನಗನ್ನಿಸ್ತು ದೃಷ್ಟಿದೋಷ ಇರ್ಬೋದು, ಮಾಟ ಮಂತ್ರ, ಗಾಳಿ ಗ್ರಹಚಾರ, ನಮ್ಮ ದೇಹದಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿ ಅಂತ ಅನ್ನೋದನ್ನು ನಾವು ಹೀಗೆ ಅಂತ ಅಳತೆ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ನಮಗಿರುತ್ತೆ. ಈಗ ಯಾರಿಗೋ ಏನೋ ದೃಷ್ಟಿ ತೆಗೆದಾಕಿರ್ತಾರೆ, ಯಾರಿಗೋ ಏನೋ ಒಂದು ಎಡವಟ್ಟುಗಳನ್ನ ಮಾಡಾಕಿರ್ತಾರೆ. ದಾರಿನಲ್ಲಿ ಅದೇ ದಾರಿನಲ್ಲಿ ನಾವು ಹೋಗಿರ್ತೀವಿ. ಅದೆಲ್ಲ ನಮ್ಮ ಶರೀರಕ್ಕೆ ಸೇರಿರುತ್ತೆ. ನಮ್ಮ ಮನಸ್ಸಿನ ಮೇಲೆ ಅದು ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಪ್ರತಿ ದಿನದ ಒಂದು ದಿನಚರಿಯಲ್ಲಿ ಅದು ಸಹ ನಮ್ಮ ಜೊತೆ ಸೇರಿಕೊಂಡು ನಮಗೆ ತೊಂದರೆ ಕೊಡೋದಾಗಿರ್ಬೋದು. ಒಳ್ಳೆ ಎನರ್ಜಿನೂ ಇರುತ್ತೆ, ಕೆಟ್ಟ ಎನರ್ಜಿನೂ ಇರುತ್ತೆ, ಅದಂತೂ ನಿಜ. ಆ ಒಂದು ಕೆಟ್ಟ ಎನರ್ಜಿ ನಮಗೆ ಜೀವನದಲ್ಲಿ ಎಡವು ತೊಡಗುಗಳು ಮಾಡ್ತಾ ಇರುತ್ತೆ. ಅದೆಲ್ಲವೂ ಅಲ್ಲಿಗೆ ಹೋಗಿ ನೀರು ಹಾಕಿಸ್ಕೊಂಡು ಬಂದಮೇಲೆ ನನಗೆ ಪರಿಹಾರ ಆಗಿದೆ ಅಂತ ಹೇಳ್ತೀನಿ. ಇದು ನನ್ನ ಅನುಭವ. ಅಕಸ್ಮಾತ್ ನೀವು ಹೋಗಿ ಹಾಕಿಸ್ಕೊಂಡು ಬಂದಮೇಲೆ ನಾನು ಹೋಗಿದ್ದೆ ನನಗೇನೂ ಆಗಲಿಲ್ಲ ಅಂತ ಹೇಳಬೇಡಿ. ಯಾಕೆ ಅಂದರೆ ನನ್ನ ಗುರುವಿನ ದೇವಸ್ಥಾನಕ್ಕೆ ಸದಾನಂದ ಮಹಾರಾಜರ ಆಶ್ರಮಕ್ಕೆ ಹೋಗಿ ಅಂದಾಗ ಒಂದು ಕಮೆಂಟ್ ಕಂಪಲ್ಸರಿಯಾಗಿ ಬರುತ್ತೆ. ಏನಂತ ಬರುತ್ತೆ ಗೊತ್ತಾ? "ನಾನು ಗುರುವಿನ ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೇನು ಒಳ್ಳೇದಾಗಲಿಲ್ಲ. ನಾನು ಬೇರೆಯವ್ರಿಗೆ ಹೇಳಿದೆ ಗುರುವಿನ ದೇವಸ್ಥಾನನ, ಅವ್ರಿಗೆ ಒಳ್ಳೇದಾಗಿದೆ, ನನಗೆ ಒಳ್ಳೇದಾಗಿಲ್ಲ. ರಾಘವೇಂದ್ರ ಮಠಕ್ಕೆ ಹೋದರೆ ನನಗೇನೋ ಮನಸ್ಸು ಖುಷಿ ಅನಿಸುತ್ತೆ" ಅಂತ ಹೇಳಿದ್ರಿ. ಓಕೆ, ನಾನು ತುಂಬ ಸಲ ಹೇಳಿದ್ದೀನಿ, ಎಲ್ಲ ದೇವರು ಎಲ್ಲರಿಗೂ ಒಲಿಯೋದಿಲ್ಲ, ಎಲ್ಲ ಪೂಜೆಗಳು ಎಲ್ಲರಿಗೂ ಫಲ ಕೊಡೋದಿಲ್ಲ. ಇದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಯಾರೇ ನಿಮಗೆ ಈ ಗುರು ದೇವಸ್ಥಾನಕ್ಕೆ ಹೋಗ್ತಿದೆಯಲ್ಲ, ನಿನಗೆ ಒಳ್ಳೇದಾಗಿದೆಯಾ ಅಂತಂದರೆ ಒಳ್ಳೇದಾಗಿದೆ ಅಂತಲೇ ಕಳಿಸ್ಕೊಡಿ. "ನನಗೆ ಕೆಟ್ಟದಾಗಿದೆ ಅಪ್ಪ, ನೀನು ಹೋಗಂಗಿದ್ರೆ ಹೋಗು, ಹೋಗದೇ ಇಲ್ಲ" ಅಂತ ಮಾತ್ರ ಗುರುವಿನ ದೇವಸ್ಥಾನಗಳಾಗಲಿ, ಬೇರೆ ಯಾವುದೇ ದೇವಸ್ಥಾನಗಳಾಗಲಿ "ನನಗೆ ಕೆಟ್ಟದಾಗಿದೆ" ಅಥವಾ "ನನಗೆ ಒಳ್ಳೇದಾಗಿಲ್ಲ", ಕೆಟ್ಟದಾಗಿಲ್ಲ ಅಂತ ಹೇಳ್ದೇ ಇದ್ರೂ ಪರವಾಗಿಲ್ಲ, ಹೇಳಿದ್ರೂ ಪರವಾಗಿಲ್ಲ, ಹೇಳ್ದೇ ಇದ್ರೂ ಪರವಾಗಿಲ್ಲ. ಆದರೆ "ನನಗೆ ಒಳ್ಳೇದಾಗಿಲ್ಲ, ನೀನು ಹೋಗಂಗಿದ್ರೆ ಹೋಗು, ಹೋಗದೇ ಇಲ್ಲ" ಅನ್ನೋ ಮಾತನ್ನು ನೀವು ಬಳಸಲೇಬೇಡಿ. "ಹೌದೇನಮ್ಮ, ಹೋಗ್ತೀಯಾ? ಹೋಗು. ನಾವು ಒಳ್ಳೇದಾಗಿದೆಯಾ ಅಂತ ಕೇಳಿದ್ರೆ ಹೌದು, ನನಗೆ ಒಳ್ಳೇದಾಗಿದೆ ಅಂತಲೇ ಹೇಳಿ." ಹಂಗಂದಾಗ ಅಲ್ಲಿ ನಿಮಗೆ ದೇವರ ಆಶೀರ್ವಾದ, ಅವರು ಸಿಗೋವಂಥ ಫಲದಲ್ಲಿ ನಿಮ್ಗೆ ಅರ್ಧ ಭಾಗ, ಅವ್ರದ್ದು ಅರ್ಧ ಭಾಗ ನಿಮಗೆ ಸಿಕ್ಕಂಗಾಗ್ಬಿಡುತ್ತೆ. ಯಾರೇ ಆದರೂ ಅಷ್ಟೇ ನಾನು ಹೇಳೋದು. ಆಮೇಲೆ ಹೋದ್ಮೇಲೆ ಕಾಯ ವಾಚ ಮನಸ ನೀವು ಅಲ್ಲಿ ತಲ್ಲೀನರಾಗ್ಬಿಡಿ. ಅವ್ರು ಫಲ ಕೊಡ್ತಾರೋ ಬಿಡ್ತಾರೋ. ಕೆಲವರು ಲೇಟಾಗಿ ಕೊಡ್ತಾರೆ, ಕೆಲವರು ಕೊಡೋದೇ ಇಲ್ಲ, ಕೆಲವರು ಬೇಗ ಕೊಡ್ತಾರೆ. ಲೇಟಾಗಿ ಕೊಡೋ ಕಾರಣ ಕಸ ಕಡ್ಡಿಗಳು ಇರುತ್ತಲ್ಲಪ್ಪ, ಕಷ್ಟ ನೋವುಗಳೆಲ್ಲ, ಅದನ್ನೆಲ್ಲ ಆ ಕಡೆ ಈ ಕಡೆ ಸರಿಸ್ಬಿಟ್ಟು ನಮಗೆ ಒಳ್ಳೇದು ಮಾಡಬೇಕು. ಇನ್ನು ಕೊಡೋದೇ ಇಲ್ಲ ಅನ್ನೋ ಕಾರಣ ಏನಂತಂದರೆ, ನೀನು ಕೇಳಿರ್ತಕ್ಕಂಥ ವರದಲ್ಲಿ ಸಿಕ್ಕಾಬಟ್ಟೆ ನೀನು ಕೇಳಿರ್ತಕ್ಕಂಥ ಮಾತಲ್ಲಿ ಅಥವಾ ಉದ್ದೇಶದಲ್ಲಿ ಅಥವಾ ಕಾರ್ಯದಲ್ಲಿ 108 ಎಡವು ತೊಡಗುಗಳು ಇರುತ್ತೆ. ಹುಷಾರಾಗಿರಿ ಅಂತ ಎಚ್ಚರಿಕೆನೂ ಇರ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಂತೂ ನಿಜ. ಆಮೇಲೆ ಎಲ್ಲ ದೇವರುಗಳು ಎಲ್ಲರಿಗೂ ಒಲಿಯೋದಿಲ್ಲ. ಯಾರೋ ಒಬ್ಬರು ದೇವರು ಒಲಿಯೋದು, ಯಾರೋ ಒಬ್ಬರು ದೇವರು ನಮ್ಮನ್ನು ಕೈ ಹಿಡಿಯೋದು. ಅದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೂಜೆಗಳು ಮಾಡಿದೆ, ಎಲ್ಲ ಹೋಮಗಳು ಮಾಡಿದೆ, ನನಗೇನೂ ಒಲಿಲಿಲ್ಲ, ನನಗೇನೂ ಒಳ್ಳೇದಾಗಲಿಲ್ಲ ಅನ್ಬೇಡಿ. ಎಲ್ಲರೂ ಎಲ್ಲ ಪೂಜೆಗಳು, ಎಲ್ಲ ದೇವರುಗಳು ಕೈ ಹಿಡಿಯೋದಿಲ್ಲ, ಅದಂತೂ ನಿಜ. ಆಯಿತಾ? ಆಮೇಲೆ ಕೆಲವ್ರು ಏನು ಮಾಡ್ತೀರಾ ಗೊತ್ತಾ? ಒಳ್ಳೇದಾದ ತಕ್ಷಣ ನೀವೇನು ಮಾಡ್ತೀರಾ? ನಾವು ಹೇಳೋಕ್ಕೆ ಹೋಗಬಾರ್ದು. ಅವ್ರು ಕೇಳಿದ ಉತ್ತರ ಕೊಡಿ. ಒಳ್ಳೇದಾದ ತಕ್ಷಣ ಆ ದೇವರನ್ನೇ ಮರ್ತ್ಕೊಂಡ್ಬಿಡೋದು. ಹೋದ್ರೆ ಆಯಿತು, ಆಯಿತು ಇನ್ನೇನು, ಆ ದೇವ್ರ ಕೆಲಸಗಳಾದಮೇಲೆ ಅದೇನೋ ನಮ್ಮ ಕೆಲಸಗಳಾದಮೇಲೆ ನಮ್ಮ ಅಜ್ಜಿ ಒಂದು ಗಾದೆ ಹೇಳ್ತಾರೆ, "ಇಂಡಿ ಎಡಗೆಗಾಯಿತು, ಎಣ್ಣೆ ಗಡಿಗೆಗಾಯಿತು, ಗಾಣಿಗಿತ್ತಿ ನೀನು ಹಂಗೇನು" ಅಂತ. ದೇವರ ಕೆಲಸ ಆಗೋ ತನಕ ನಾವು ಎಲ್ಲ ಆದಮೇಲೆ ದೇವ್ರನ್ನ ನೀನು ಹಂಗೇನು ಅಂತ ಬಿಡೋದು ಎಷ್ಟರ ಮಟ್ಟ ಸರಿ? ದಯವಿಟ್ಟು ಹೋಗಿ ಅವಾಗವಾಗ ಅವ್ರ ಹತ್ರ ಹೋಗ್ಬಿಟ್ಟು, "ಅಮ್ಮ ಹೇಗಿದ್ದೀರಮ್ಮ? ನೀವು ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಇಬ್ಬರಿಗೆ ನಿನ್ನ ವಿಚಾರ ಹೇಳಿದ್ದೀನಿ, ಅವ್ರಿಗೂ ಒಳ್ಳೇದು ಮಾಡು ತಾಯಿ. ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ ಅವ್ರ ಮೇಲೂ ಬಿದ್ದಿರಲಿ" ಅಂತ ಕೇಳಿ. ಅದು ಹೆಣ್ಣು ದೇವರಾಗಿರಲಿ, ಗಂಡು ದೇವರಾಗಿರಲಿ. ನಿಮ್ಗೆ ಒಳ್ಳೇದೇ ಮಾಡಿಲ್ವಾ, ಅಥವಾ ನೀವು ಅಂದ್ಕೊಂಡು ಕೆಲಸ ಆಗಲೇ ಇಲ್ವಾ, ಯಾವುದೇ ದೇವ್ರಿಗೆ ಹೋದ್ರು, ಯಾವುದೇ ಗುರುವಿನ ಸ್ಥಾನಕ್ಕೆ ಹೋದ್ರೂ ಆಗಲೇ ಇಲ್ವಾ, ನೆಗೆಟಿವ್ ಎಬ್ಸೋಕೆ ಹೋಗಬೇಡಿ. ಅಷ್ಟೇ ನಾನು ಹೇಳೋದು. ಆಯಿತಾ? ಬನ್ನಿ, ಬೆಣ್ಣೆ ಕರಗಿಸ್ತಾ ಇದ್ದೀನಿ. 1-2 ಹರಳು ಉಪ್ಪು ಹಾಕಿದ್ದೀನಿ. ಆಮೇಲೆ 1-2 ಬೆಳ್ಳುಳ್ಳಿನ ಜಜ್ಜ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದೀನಿ.
ಹಾಗೆಯೇ ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಂತ್ಯ ಕಾಳನ್ನು ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಲಾಸ್ಟ್ ನಾನು ಹಾಕೋದು. ಇನ್ನೇನು ಮಡ್ಡಿ ಎಲ್ಲ ಕೆಂಪಾಗಿ ಇನ್ನೇನು ಇಳುಕಬೇಕು ಅನ್ನೋಷ್ಟರಲ್ಲಿ ಹಾಕಿ ಇಳುಕ್ಬಿಡ್ತೀನಿ. ವೀಳ್ಯದೆಲೆ ಹಾಕ್ತಾರೆ, ನುಗ್ಗೆ ಸೊಪ್ಪು ಹಾಕ್ತಾರೆ, ಬಟ್ ನಾನು ಏನೂ ಹಾಕೋದಿಲ್ಲ. ಇಷ್ಟನ್ನೇ ನಾನು ಹಾಕೋದು. ಹಾಗೆ ಇವತ್ತು ಸಾರಿ, ನಾನು ಹೀರೆಕಾಯಿ ಸಾಂಬಾರು ಅಂದೆ ಅಲ್ವಾ? ಹೀರೆಕಾಯಿ ಸಾಂಬಾರಲ್ಲ, ಹಾಗಲಕಾಯಿ ಸಾಂಬಾರು. ಯಾಕೆ ಗೊತ್ತಾ? ಇವತ್ತು ಹೀರೆಕಾಯಿ ಸಾಂಬಾರು ಊಟ ಮಾಡಿದ್ನಲ್ವಾ, ಅದೇ ಹೀರೆಕಾಯಿ ಅಂದ್ಕೊಂಡೇ ಇದ್ದೀನಿ. ಹಾಗಲಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಸಾರಿ ಕೇಳ್ತೀನಿ, ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನಾನು ಹೀರೆಕಾಯಿ ಅಂತ ಅಂದ್ಬಿಟ್ಟೆ. ಏಕೆಂದರೆ ಮೈಂಡಲ್ಲಿ ಅದೇ ಇತ್ತು. ಮನೆಯವ್ರು ಬೇರೆ ತುಂಬ ಚೆನ್ನಾಗಿದೆ ಕಣೆ ಅಂತ ಅಂದ್ಬಿಟ್ರೆ ಅದೇ ತಲೆ ಒಳಗಡೆ ಇತ್ತು. ಈ ಹೀರೆಕಾಯಿ ಪಲ್ಯನ ಅಥವಾ ಹೀರೆಕಾಯಿ ಸಾರಿ ಹಾಗಲಕಾಯಿ ಗೊಜ್ಜನ್ನು ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. ಹಾಗೆಯೇ ಇದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ಸ್ವಲ್ಪ ಉಪ್ಪು ಅರಶಿನ ಹಾಕಿ ನೆನೆ ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ಹುಳ ಬರಬಾರ್ದು ಅಂದ್ಬಿಟ್ಟು ಎಷ್ಟು ಔಷಧಿ ಹೊಡೆದಿರ್ತಾರೆ ಗೊತ್ತಾ? ಮೊದಲೇ ಅದ್ರ ಮೈ ಮೇಲೆಲ್ಲ ಮುಳ್ಳು ರೀತಿ ಮೊಸಳೆ ಥರ ಆಕಾರ ಇದೆ. ಅದನ್ನು ಹೆಂಗೆ ತೊಳೆದ್ರೂ ಹೋಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಉಪ್ಪು ಅರಶಿನ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತೀನಿ ಆಯಿತಾ. ತುಂಬ ಫ್ರೈ ಮಾಡ್ಕೊಳ್ತೀನಿ. ಒಂದು ಏನು ಬೇಜಾರು ಗೊತ್ತಾ? ಹಾಗಲಕಾಯಿನಲ್ಲಿ ಕಹಿನೇ ಇರಲ್ಲ ಅಪ್ಪ, ಅದೊಂದು ಬೇಜಾರು. ಕಹಿ ಇದ್ದಷ್ಟು ಟೇಸ್ಟ್ ಚೆಂದ. ಹಾಗಲಕಾಯಿ ತಿಂದರೆ ಹೊಟ್ಟೆ ಹಸಿವಾಗುತ್ತೆ. ಹಾಗಲಕಾಯಿ ಸಾಂಬಾರು ಆಮೇಲೆ ಬೆಂಡೆಕಾಯಿ ಸಾಂಬಾರು ಊಟ ಮಾಡಿ ನೋಡಿ, ಹೊಟ್ಟೆ ಹಸಿವು ಬೇಗ ಆಗುತ್ತೆ ಆಯಿತಾ. ನೋಡ್ತಾ ಇದ್ದೀರಲ್ಲ, ಇವಾಗ ಮಡ್ಡಿ ಎಲ್ಲ ಕೆಂಪಾಗಿದೆ. ಆ ಟೈಮಲ್ಲಿ ಇನ್ನೊಂದು 1 ನಿಮಿಷನೂ ಇಲ್ಲ ಬಿಡಿ, ಒಂದು 5ರಿಂದ 6 ಸೆಕೆಂಡು ಇಳುಕಿಸ್ಬೇಕು ನಾನು ಬೆಣ್ಣೆ. ಆ ಟೈಮಲ್ಲಿ ಜೀರಿಗೆ ಮೆಂತ್ಯದ ಪುಡಿನ ಹಾಕ್ತೀನಿ. ಹಾಕ್ಬಿಟ್ಟು ಬಿಸಿ ಬಿಸಿ ಇರಬೇಕಾದ್ರೆ ಈ ಥರ ಸ್ಟೀಲ್ ಜಾರಿನಲ್ಲೇ ಸೋಸ್ಕೊಂಬಿಡಿ. ನಾನಂತೂ ಒಂದು ಸಲ ತಪ್ಪು ಎಡವಟ್ಟು ಮಾಡ್ಕೊಂಡಿದ್ದೆ. ಪ್ಲಾಸ್ಟಿಕ್ ಜಾರಿನಲ್ಲೇ ಹಾಕ್ಬಿಟ್ಟು ಎಲ್ಲ ಕಂತ್ಕೊಂಡ್ಬಿಟ್ಟಿತ್ತು ಅದು. ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲರ ಜೀವನದಲ್ಲೂ ನಡೆದಿರುತ್ತಲ್ವ. ಇವಾಗೆಲ್ಲ ಸೋಸ್ಕೋತೀನಿ. ಈ ಪಾತ್ರೆ ಮಾತ್ರ ನಾನು ಅದನ್ನು ಹಾಕೋದಿಲ್ಲ. ಉಪ್ಸಾರಿನ ಖಾರ ಹಾಕಿ ಬಿಸಿ ಬಿಸಿ ಅನ್ನ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ತೀನಿ. ಇಲ್ಲಾಂದ್ರೆ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕಿ ಕಲಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಬಿಸಿ ಅನ್ನ ಹಾಕಿ ಇದನ್ನೆಲ್ಲ ಕಲಸಾಗ ಅದ್ರ ಮಡ್ಡಿ ಎಲ್ಲ ಇರುತ್ತಲ್ವ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಇಲ್ಲಾಂದರೆ ಬಿಸಿ ಮುದ್ದೆ, ರಾಗಿ ಮುದ್ದೆ, ಉಪ್ಸಾರಿನ ಖಾರ, ಒಂದು 5-6 ಬೇಳೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆ ಬಿಸಿ ಬಿಸಿ ಮುದ್ದೆನ ಮಡ್ಡಿ ಪಾತ್ರೆ ಒಳಗಡೆ ಹಾಕಿ ಚೆನ್ನಾಗಿ ಕಲಸಿ ಎಲ್ಲರಿಗೂ ನಾನು ತುತ್ತು ಕೊಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ, ಸಖತ್ತಾಗಿರುತ್ತೆ. ಇಲ್ಲ ನಮಗೇನು ತಿನ್ನೋಕೆ ನಮಗಿಷ್ಟ ಇಲ್ಲ ಅಂತಂದರೆ ಪಲಾವ್ ಮಾಡ್ತೀರಾ, ಉಪ್ಪಿಟ್ಟು ಮಾಡ್ತೀರಾ, ಏನಾದರೂ ರೈಸ್ ಐಟಮ್ ಮಾಡ್ತೀರಾ ಅಥವಾ ಸಾಂಬಾರು ಮಾಡ್ತೀರಲ್ವ, ಆವಾಗ ಬಿಸಿ ನೀರನ್ನು ಇದರೊಳಗಡೆ ಹಾಕ್ಬಿಟ್ಟು ಅಳತೆ ನೀರು ಅಥವಾ ಸಾಂಬಾರಿಗೆ ಏನಾದ್ರೂ ಹಾಕ್ಬೇಕಾದ್ರೆ ನೀರನ್ನು ಅದರಿಂದನೇ ಯೂಸ್ ಮಾಡ್ಕೊಳ್ಳಿ. ಆ ನೀರನ್ನು ಯೂಸ್ ಮಾಡ್ಕೊಳ್ಳಿ. ತುಪ್ಪ ತುಂಬಾ ವೇಸ್ಟ್ ಆಗುತ್ತೆ. ಸುಮಾರು ಅದರಲ್ಲಿ 1-2 ಸ್ಪೂನಷ್ಟು, ಅಂದರೆ ಊಟ ಮಾಡ್ತೀವಲ್ಲ ಸ್ಪೂನ್, ಆ ಸ್ಪೂನಷ್ಟು ತುಪ್ಪ ಇದೆ ಮಾತ್ರ. ಮಡ್ಡಿಲೆಲ್ಲ ಇದೆ ಆಯಿತಾ. ಆ ಥರ ಇವಾಗ ನಾನು ಇದನ್ನು ಹಾಗಲಕಾಯಿನೆಲ್ಲನೂ ಚೆನ್ನಾಗಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಜಾರಿನಲ್ಲಿ ಸೋಸೋಕ್ಕಿಟ್ಟಿದ್ದೀನಿ. ಅದಾದಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಿಧಾನವಾಗಿ ತಾಳ್ಮೆಯಿಂದ ಈ ಪಲ್ಯ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಮಾಡ್ತೀನಿ ಅಂದರೆ ಚೆನ್ನಾಗಿರೋದಿಲ್ಲ. ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ. ಈ ಥರ ಹುರಿದು ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿನ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು, ಅಂದರೆ ಫುಲ್ಲು ರೋಸ್ಟ್ ಥರ ಮಾಡಬಾರ್ದು, ಅರ್ಧಂಬರ್ಧ ಫ್ರೈ ಮಾಡಿಬಿಟ್ಟು ಅದನ್ನು ತೆಗೆದು ಈಗ ನಾನು ಪಲ್ಯ ತೋರಿಸ್ತಿದ್ದಲ್ಲ ಅದೇ ಥರನೇ ಪಲ್ಯ ಮಾಡಿದ್ರೆ ಆಹಾ ಎಂಥ ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇದನ್ನು ಬೇಡ ಅಂತನಲ್ಲ, ಹಾಗಲಕಾಯಿ ತಿಂದೇದವರು, ಹಾಗಲಕಾಯಿ ಅನ್ನೋರು ಖಂಡಿತ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮಾತ್ರ. ತುಂಬ ಅಂದರೆ ತುಂಬ ಚೆಂದ. ಇದು ರೊಟ್ಟಿಗೆ, ಚಪಾತಿಗೆ, ಆಮೇಲೆ ಬಿಸಿ ಬಿಸಿ ರೈಸ್ಗೆ ಸೂಪರಾಗಿರುತ್ತೆ ಆಯಿತಾ. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗಲಕಾಯಿನ. ಹುರ್ಕೊಂಡಾದಮೇಲೆ ಇಲ್ಲಿ ಬಾಣಲೆ ಇದು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂಚೂರು ಎಣ್ಣೆ ಜಾಸ್ತಿ ಬಿಟ್ಕೊತೀನಿ ಆಯಿತಾ. ಆಗ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾನು ಟೊಮೊಟೊನೂ ಹಾಕ್ಕೋತೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ. ಎಷ್ಟು ಚೆಂದ ಬೇಯುತ್ತೋ ಟೊಮೊಟೊ, ಯಾವುದೇ ಪಲ್ಯ ಆಗಿರಲಿ ಸಾಂಬಾರಾಗಿರಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಬೇಳೆ ಸಾಂಬಾರು ಪುಡಿ, ಸ್ವಲ್ಪ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಹಾಕಾದ್ಮೇಲೆ ಆಯಿತಾ. ಅದಾದಮೇಲೆ ಚೆನ್ನಾಗಿ ಹುರ್ಕೊಂಡಿರ್ತೀನಲ್ಲ ಹಾಗಲಕಾಯಿನ, ಅದನ್ನು ಹಾಕಿ ಚೆನ್ನಾಗಿ ಇನ್ನೊಂದೆರಡು ಸಲ ಕೈ ಆಡಿಸ್ಬಿಟ್ಟು
ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಒಂದೇ ಒಂದು ವಿಸಲ್ ಬರ್ಸ್ಕೊಂಡ್ಬಿಡ್ತೀನಿ. ಡೈರೆಕ್ಟಾಗಿ ಓಪನ್ ಪಾತ್ರೆನಲ್ಲೂ ಸಹ ಮಾಡ್ಕೋಬೋದು. ನನಗೆ ಓಪನ್ ಪಾತ್ರೆಗಿಂತ ಒಂದು ವಿಸಲ್ ತೆಗೆದ್ರೆ ಹಾಗಲಕಾಯಿ ಎಲ್ಲ ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡ್ರೂ ಹೊಂದ್ಕೊಳ್ಳುತ್ತೆ ಹಾಗಲಕಾಯಿ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ವಿಸಲ್ ತಗೊಳ್ತೀನಿ. ಇಲ್ಲ ಓಪನ್ ಪಾತ್ರೆನಲ್ಲೇ ಮಾಡ್ಕೊಳ್ತೀನಿ ಅಂತ ಅನ್ನೋದಾದರೆ ಖಂಡಿತ ಮಾಡ್ಕೋಬೋದು. ಯಾಕೆಂದರೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಮಾಡ್ಕೋಬೋದು, ತೊಂದರೆ ಇಲ್ಲ. ಇಷ್ಟು ಮಾಡಿದ್ರೆ ರುಚಿಯಾಗಿರೋ ಹಾಗಲಕಾಯಿ ಗೊಜ್ಜು ಇಲ್ಲ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಖಂಡಿತ ಸ್ನೇಹಿತರೆ, ನಿಜ ಹೇಳ್ತೀನಿ, ಈ ರೆಸಿಪಿನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಇವಾಗ ಬೆಣ್ಣೆ ಕರಗಿಸಿದ್ನಲ್ವಾ, ನೀವೆಲ್ಲ ಹೆಂಗೆ ಬೆಣ್ಣೆ ಕರಗಿಸ್ತೀರಾ ಖಂಡಿತ ಕಮೆಂಟ್ ಹಾಕಿ ಆಯಿತಾ. ಹಾಗೆ ಹಣ ಉಳಿತಾಯದ ಬಗ್ಗೆ ಎಲ್ಲರೂ ಕೇಳತ್ತನೇ ಇರ್ತೀರ, ಅಕ್ಕ ಹೇಗಕ್ಕ ಹಣ ಉಳಿತಾಯ ಮಾಡೋದು, ಹಣ ಉಳಿತಾಯ ಮಾಡೋದು ಅಂತ. ಎಲ್ಲವೂ ಎಲ್ಲನೂ ಒಂದೇ ದಿನದಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ. ಒಂದೊಂದು ಮಾತನ್ನು ಒಂದೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಇನ್ನು ಈ ಬೆಲ್ಲದ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀರ. ಈ ಬೆಲ್ಲನ ಡೈರೆಕ್ಟಾಗಿ ಹಾಲ್ಗೆ ಹಾಕಿ ಎಷ್ಟೊತ್ತು ಕುದಿಸಿದ್ರೂ ಏನೂ ಒಡೆದೋಗಲ್ಲಪ್ಪ, ಚೆನ್ನಾಗಿರುತ್ತೆ. ಅದಂತೂ ನಿಜ. ಇದನ್ನು ರಿಲಯನ್ಸಿಂದನೇ ತೊಗೊಂಡು ಬರೋದು ಈ ಬೆಲ್ಲನ, ಬೇರೆ ಹೊರಗಡೆ ಇನ್ನೆಲ್ಲೂ ತೊಗೊಂಬರಲ್ಲ. ಹೊರಗಡೆ ತಂದಿರೋ ಬೆಲ್ಲ ಬೇಗ ಹಾಲ್ಗೆ ಹಾಕ್ತಾ ಇದ್ದಂಗೆ ಹಾಲೇ ಒಡೆದೋಗ್ಬಿಡುತ್ತೆ. ಹಾಗಾಗಿ ನಾನು ರಿಲಯನ್ಸ್ ಮಾರ್ಟಿಂದನೇ ಈ ಬೆಲ್ಲ ತೊಗೊಂಬರ್ತೀನಿ. ತುಂಬ ಚೆನ್ನಾಗಿದೆ ಆಯಿತಾ, ಅಷ್ಟೇ ಹೇಳೋದು. ಹಾಗೆ ಹಣ ಉಳಿತಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ವಾ. ಮ ಮೊದಲನೇ ಆ ಅಕ್ಷರ ಮತ್ತು ಎರಡನೇ ಆ ಅಕ್ಷರ, ಈ ಆ ಅನ್ನೋ ಅಕ್ಷರದಲ್ಲಿ ಇಡೀ ನಮ್ಮ ಜೀವನವೇ ನಿಂತಿದೆ. ನಮ್ಮ ಜೀವನದ ಖರ್ಚಾಗಿರ್ಬೋದು, ಉಳಿತಾಯ ಆಗಿರ್ಬೋದು, ಬದುಕಾಗಿರ್ಬೋದು, ಎಲ್ಲ ಸಂತೋಷ ಆಗಿರ್ಬೋದು, ಖುಷಿ ಆಗಿರ್ಬೋದು, ಈ ಎರಡು ಅಕ್ಷರಗಳಲ್ಲೇ ನಿಂತಿದೆ. ಗೊತ್ತಾಯ್ತಾ? ಏನಪ್ಪ ಅಂತ ಹೇಳ್ತೀರಾ? ಮೊದಲನೇದು ಅಡುಗೆ ಮನೆ, ಎರಡನೇದು ಅಂದ, ಈ ಮೂರನೇದು ಆರೋಗ್ಯ. ಈ ಮೂರರಲ್ಲೇ ನೋಡಿ, ತಾಳಿಂದ ಹಿಡಿದು ತುದಿ ತನಕನೂ, ಈ ಕಡೆಯಿಂದ ಆ ಕಡೆ ತನಕನೂ ಈ ಮೂರರಲ್ಲೇ ನಮ್ಮ ಲೈಫ್ ಉಳಿದಿದೆ. ನಮ್ಮ ಜೀವನದಲ್ಲಿ ಅಂದ ಅಂದ ತಕ್ಷಣ ಮೇಕಪ್ ಅಂದ್ಕೊಳ್ತಾರೆ ಕೆಲವರು. ಅಂದ ಅಂದ ತಕ್ಷಣ ಎಲ್ಲವೂ ಇದೆ. ನನ್ನ ಪರ್ಸ್ನಾಲಿಟಿಗೆ ಈ ಗಾಡಿ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಕಣೋ, ನನ್ನ ಪರ್ಸ್ನಾಲಿಟಿಗೆ ಈ ಪ್ಯಾಂಟ್ ಚೆನ್ನಾಗಿದೆ, ಈ ಶರ್ಟ್ ಚೆನ್ನಾಗಿದೆ, ನನ್ನ ಒಂದು ಡಿಗ್ನಿಟಿಗೆ ಈ ಒಂದು ಮನೆ ಸಖತ್ತಾಗಿರುತ್ತೆ ಕಣೋ, ನನ್ನ ಒಂದು ಲೆವೆಲ್ಗೆ ಇದೊಂದು ಮನೆ ತೊಗೊಂಡ್ರೆ ಸೂಪರಾಗಿರುತ್ತೆ, ಈ ಥರ ಮನೆ ಕಟ್ಟಿಸ್ಬೇಕು, ಅದು ಅಂದಾನೆ, ಅದು ಚೆಂದಾನೆ ಆಯಿತಾ. ನಿಜವಾಗಿಯೂ ಅಂದ ಚೆಂದ ಅಂದ ತಕ್ಷಣ ಯೋಚನೆ ಮಾಡೋದು ಲಿಪ್ಸ್ಟಿಕ್, ಕಾಡಿಗೆ, ಫೌಂಡೇಶನ್, ಮಸ್ಕರ, ಕಾಜಲ್, ಇದೇನೇ ಯೋಚನೆ ಬರೋದು. ಬಟ್ ಅಂದ ಚೆಂದ ಅದರ ಜೊತೆಗೂ ಇದರ ಜೊತೆಗೂ ಅದೇ. ನಮ್ಮ ಇಡೀ ಜೀವನನೇ ಆ ಅನ್ನೋ ಅಕ್ಷರದಲ್ಲೇ ಅಡಗಿದೆ. ಇದಕ್ಕೂ ಇವೆಲ್ಲವೂ ಅಂದ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಒಂದಕ್ಕೊಂದು ಅವಿನಾಭಾವ ಸಂಬಂಧ. ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಒಂದನ್ನು ಬಿಟ್ಟು ಒಂದಿದ್ದರೆ 108 ತೊಂದರೆಗಳಿಗೆ ದಾರಿಯಾಗುತ್ತೆ. ಲೈಫಲ್ಲಿ ಒಂದನ್ನು ಬಿಟ್ಟು ಈ ಮೂರು ಯಾವತ್ತೂ ಒಟ್ಟಿಗೆ ಇರಬೇಕು ಹೊರತು ಇವ್ಯಾವು ಒಂದನ್ನು ಬಿಟ್ಟು ಒಂದು ಇರೋದೇ ಇಲ್ಲ. ಬೇಕಾದ್ರೆ ಯೋಚನೆ ಮಾಡಿ. ಜೀವನದಲ್ಲಿ ಅಡುಗೆ ಮನೆಯಿಂದನೇ ಉಳಿತಾಯ ಅಂತೆ, ಅಡುಗೆ ಮನೆಯಿಂದನೇ ಆರೋಗ್ಯ ಅಂತೆ, ಅಡುಗೆ ಮನೆಯಿಂದನೇ ಅನಾರೋಗ್ಯ ಅಂತೆ, ಅಡುಗೆ ಮನೆಯಿಂದನೇ ಸಾಲ ಅಂತೆ, ಅಡುಗೆ ಮನೆಯಿಂದನೇ ಮುನಿಸಂತೆ, ಅಡುಗೆ ಮನೆಯಿಂದನೇ ಸಂತೋಷ ಅಂತೆ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಅಡುಗೆ ಮನೆಯಿಂದನೇ ಶುರುವಾಗುತ್ತಂತೆ, ತಾಯಿ ಮಕ್ಕಳ ಸಂಬಂಧ, ಬಂಧು ಬಳಗಗಳ ಸಂಬಂಧ, ಪ್ರೀತಿ ವಿಶ್ವಾಸ ಅನ್ನೋದು ಅಡುಗೆ ಮನೆಯಿಂದನೇ ಶುರುವಾಗುತ್ತೆ. ಇದೆಲ್ಲ ಯಾರು ಎಸ್ ಅಂತ ಹೇಳ್ತೀರಾ? ಎಷ್ಟು ಜನ ಇದನ್ನು ಹೌದು ಅಂತ ಹೇಳ್ತೀರಾ? ಖಂಡಿತ ಕಮೆಂಟ್ ಹಾಕಿ ಆಯಿತಾ. ಇನ್ನು ಆರೋಗ್ಯ ನಿಮಗೆ ಗೊತ್ತು, ಅದು ಶುರುವಾಗದೆ ಅಡುಗೆ ಮನೆಯಿಂದ ಅಲ್ವಾ. ಒಂಚೂರು ಎಡವಟ್ಟಾಯಿತು ಅಂದರೆ ಮುಗೀತು. ನಾವು ಸಣ್ಣ ಪುಟ್ಟ ಸಮಸ್ಯೆನ ದೊಡ್ಡದು ಮಾಡ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟ ಸಮಸ್ಯೆನ ಸಣ್ಣದಾಗಿ ಅದನ್ನು ಕಿವುಚಿ ಬೇರ್ ಸಮೇತ ಕಿತ್ತು ಬಿಸಾಕ್ಬಿಡ್ತು ಅಂದರೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ. ಯಾವುದಾದ್ರೂ ಒಂದು ಎಡವಟ್ಟಾದ್ರೂ ಈ 3 ಪದಗಳು ಒಂದು ರೀತಿ ಹಿಂದೆ ಮುಂದೆ ಹಾಡ್ತಾ ಇರುತ್ತೆ. 3 ಒಂದು ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ಈ 3 ಅಂದ, ಆರೋಗ್ಯ, ಇದೆಲ್ಲವೂ ಅಡುಗೆ ಮನೆ ಅಂತ ಹೇಳಿದ್ನಲ್ಲ, ಇದೆಲ್ಲವೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ 3 ಕರೆಕ್ಟಾಗೇ ಇರಬೇಕು. ಅರ್ಥ ಆಯ್ತಾ? ಒಂದಕ್ಕೊಂದು ಸಂಬಂಧ ಇಲ್ಲ ಮೇಡಮ್ ಅಂತಂದರೆ ಎರಡು ಅಕ್ಷರನೂ ಜೀವನಕ್ಕೆ ಸಂಬಂಧ ಇದೆ ಅಲ್ವಾ? ಹೌದು. ಹಣ ಉಳಿತಾಯ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೂ ಸಹ ಅಡುಗೆ ಮನೆಯಿಂದನೇ ನಾವು ಉಳಿತಾಯ ಮಾಡೋದು. ಜೀವನದಲ್ಲಿ ಎಲ್ಲ ಹೇಳ್ತಾರೆ, ಲೈಫಲ್ಲಿ ಒಂದು ಕರೆಂಟ್ ಬಿಲ್ಲನ್ನ ಒಂದೆರಡು ಸೆಕೆಂಡ್ ಇದ್ರಿಲ್ಲಿ ಬಿಡು ಆಮೇಲೆ ಬಂದು ಆಫ್ ಮಾಡ್ತೀನಿ ಅನ್ನೋದು, ಒಲೆ ಮೇಲೆ ಗ್ಯಾಸ್ ಆನ್ ಮಾಡಿಟ್ಬಿಟ್ಟು ಏನೋ ಒಲೆ ಮೇಲೆ ಇಟ್ಬಿಟ್ಟು ಹೋಗೋದು, ಅದು ಸೀದೋಗಿರುತ್ತೆ, ಎಷ್ಟು ಗ್ಯಾಸ್ ವೇಸ್ಟ್ ಆಯಿತು, ಕರೆಂಟ್ ಎಷ್ಟು ವೇಸ್ಟ್ ಆಯಿತು. ಸೋಪ್ ಆಗಿರ್ಬೋದು, ನೀರಲ್ಲಿ ನೆನೆಸಿಟ್ಟಿರ್ತೀವಿ ಒಂದು ಪಾತ್ರೆ ವಾಶ್ ಮಾಡೋದನ್ನು, ಸಪ್ರೇಟಾಗಿ ಬ್ರಷ್ ಬೇರೆ ಸೋಪ್ ಬೇರೆ ತೆಗೆದಿಡಬೇಕು, ಅದು ನೆನೆಯುತ್ತೆ, ಅದರಲ್ಲಿ ಎಷ್ಟು ಅಮೌಂಟು, ಹನಿ ಗೂಡಿದ್ರೆ ಹಳ್ಳ
ಆಯಿತಾ? ₹1 ₹1 ಬೇಡಪ್ಪ, 1 ಪೈಸೆಯೂ ಲೆಕ್ಕ ಸೇರುತ್ತೆ. 1 ಪೈಸೆನೂ ಸೇರಿ ₹1 ಆಗೋದು. ₹1 ಸೇರಿ 10 ಆಗೋದು. ₹10 ಸೇರಿ 100 ಆಗೋದು. ಹೌದಲ್ವಾ? ಹಾಗಾಗಿ ನಾನು ಹೇಳ್ತಿರೋದು. ಮೇಯ್ನಾಗಿ ನಮ್ಮ ಮನೆಯಲ್ಲಿ ಏನು ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲರೂ ತಿನ್ನೋದಕ್ಕೆ, ಅದನ್ನು ತಗೊಳ್ಳಿ. ಹೊಸದಾಗಿ ಪ್ರಯತ್ನಗಳನ್ನು ಖಂಡಿತ ಮಾಡಕ್ಕೆ ಹೋಗಬೇಡಿ. ಆಹಾರ ಪದಾರ್ಥಗಳಲ್ಲಿ ತಗೋಬೇಕಾದ್ರೆ ಯಾವುದು ನಿಯರ್ ಎಕ್ಸ್ಪೈರಿ ಯಾವುದಿದೆ ಅದನ್ನು ತಗೊಳ್ಳೋಕೆ ಹೋಗಬೇಡಿ. ತೊಗೊಂಡ್ರೂ ಚೆನ್ನಾಗಿ ಅದನ್ನು ಆದಷ್ಟು ಬೇಗ ಖಾಲಿ ಮಾಡೋದನ್ನು ನೋಡಿ. ಯಾವ ವಸ್ತುನ ಹುಳ ಬೀಳುತ್ತೆ ಅಂಥ ವಸ್ತುಗಳನ್ನು ಬಿಸಿಲಲ್ಲಿ ಒಣಗಾಕಿ, ಇಲ್ಲಾಂದರೆ ಫ್ರಿಜ್ಜಲ್ಲಿಡಿ. ಇಲ್ಲಾಂದರೆ ಕೆಲವೊಂದು ವಸ್ತುಗಳನ್ನ ಹುರಿದಿಟ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜ ಆಗಿರ್ಬೋದು, ರವೆ ಆಗಿರ್ಬೋದು, ಇವೆಲ್ಲ ಹುರಿದಿಟ್ಕೋಬೇಕಾಗತ್ತೆ. ಕೆಲವೊಂದು ಹಿಟ್ಟುಗಳು ಬೇಗ ಹಾಳಾಗುತ್ತೆ, ಅವನ್ನೆಲ್ಲ ಫ್ರೀಝಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ನನ್ನ ಮನೆಯಲ್ಲಿ ಯಾರಿಗೆ ಏನು ಪ್ರಾಬ್ಲಮ್ ಇದೆ, ಕೆಲವರಿಗೆ ಒಂದು ಕಾಳು ತಿಂದರೆ ಆಗಲ್ಲ, ಕೆಲವರಿಗೆ ತುಪ್ಪ ತಿಂದರೆ ಆಗಲ್ಲ, ಕೆಲವರು ಬೆಣ್ಣೆ ತಿಂದರೆ ಆಗೋದಿಲ್ಲ, ಕೆಲವರು ಕೆಲವೊಂದು ಎಣ್ಣೆಗಳನ್ನು ಯೂಸ್ ಮಾಡಿದ್ರೆ ಆಗಲ್ಲ, ಕೆಲವೊಂದು ತರಕಾರಿಗಳನ್ನು ತಿಂದರೆ ಆಗಲ್ಲ, ಕೆಲವೊಂದು ಸೊಪ್ಪನ್ನು ತಿಂದರೆ ಆಗೋದಿಲ್ಲ. ಫಸ್ಟ್ ಅದನ್ನು ನಾವು ಅಡುಗೆ ಮನೆಯಿಂದನೇ ನೋಡ್ಕೋಬೇಕು. ನನಗೆ ವಾಯು ಅಂಶ ಇದೆ, ಜಾಸ್ತಿ ಇದೆ, ನನಗೆ ಹೀಟ್ ಜಾಸ್ತಿ ಇದೆ, ನುಗ್ಗೆಕಾಯಿ ಹಾಕಬೇಡ, ನುಗ್ಗೆ ಸೊಪ್ಪು ಹಾಕಬೇಡ, ಹೀಟು, ಹುರುಳಿಕಾಳು ಹಾಕಬೇಡ, ಹೀಟು ಅಂತ ಹೇಳ್ತಾರೆ. ಆಗಲ ಕೆಲವ್ರಿಗೆ ಏನಾಗುತ್ತೆ, ನನಗೆ ಆಲೂಗೆಡ್ಡೆ ತಿಂದರೆ ವಾಯು, ಬದನೆಕಾಯಿ ತಿಂದರೆ ವಾಯು ಅಂತ ಅನ್ನೋದಿರುತ್ತೆ. ಇದೆಲ್ಲವೂ ನಾವು ನೋಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ನಾಳಿನ ವೀಡಿಯೋದಲ್ಲಿ ಇನ್ನೂ ಮಾತಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾಳೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಈ ಅನ್ನೋ ಅಕ್ಷರದಲ್ಲಿ ಜೀವನನೇ ಅಡಗಿದೆ ಅಂತ ಅನ್ನೋದನ್ನು ಮಾತ್ರ ಯಾರೂ ಮರಿಬೇಡಿ. ನಿಮಗೇನು ಅನ್ನಿಸ್ತು ಈ ಮಾತಿನ ಬಗ್ಗೆ ಖಂಡಿತ ಕಮೆಂಟ್ ಆಗಿ, ಆಯಿತಾ? ಥ್ಯಾಂಕ್ ಯು.